ಎಲ್ರಿಗೂ ನಮಸ್ಕಾರ. ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ಉತ್ತರ ಕರ್ನಾಟಕದ ಅಡುಗೆ ಶೇಂಗಾ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜೀರಿಗೆ. ಈಗ 8-10 ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೋಬೋದು. ಹಸಿಮೆಣಸಿನಕಾಯಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ 1 ಕಪ್ ಆಗೋಷ್ಟರಲ್ಲಿ ಕಡಲೆಕಾಯಿ ಬೀಜನ ಇಲ್ಲಿ ಹಾಕೋತಾ ಇದ್ದೀನಿ. ಅದನ್ನು ಮೊದಲೇ ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥದ್ದು. ಹಸಿ ಕಡಲೆಕಾಯಿ ಬೀಜ ಹಾಕೋಬೇಕಂದ್ರೆ ಮೊದಲೇ ಹುರ್ಕೊಂಡು ಅದನ್ನು ಸಿಪ್ಪೆ ತೆಕ್ಕೊಂಡು ಆಮೇಲೆ ಹಾಕೋಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡಬೇಕು. ಈಗ ಆರಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಅದನ್ನು ಹಾಕೋತಾ ಇದ್ದೀನಿ. ಬಿಸಿ ಇದ್ದಾಗ ರುಬ್ಬಕ್ಕೆ ಹೋಗಬಾರ್ದು. ಸ್ವಲ್ಪ ಆರದ ಮೇಲೆ ಹಾಕ್ಕೊಂಡು ಅದನ್ನು ರುಬ್ಬಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಫುಲ್ ನೈಸ್ ಪೇಸ್ಟ್ ಆಗೋ ಥರ ಅದನ್ನು ರುಬ್ಕೋತಾ ಇದ್ದೀನಿ. ಈಗ ನೋಡಿ ರುಬ್ಕೊಂಡಿದ್ದೀನಿ, ಫುಲ್ ನೈಸ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೀರಾ ಗಟ್ಟಿನೂ ಮಾಡಬಾರ್ದು, ತೀರಾ ನೀರಾಗೂ ಮಾಡ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೆ ನೋಡ್ಕೊಂಡು ಹದ ನೋಡ್ಕೊಂಡು ನೀರು ಹಾಕೋಬೇಕು. ಜೊತೆಗೆ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸನೂ ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಈಗ ಎಷ್ಟು ನಾವು ಹುಣಸೆ ಹಣ್ಣು ತೊಗೊಂಡಿದ್ವು ಅದು ಡಬಲ್ ಬೆಲ್ಲ ತೊಗೋಬೇಕು. ಇದು ನಿಮಗೆ ಗೊತ್ತಾಗಲಿ ಅಂತ ನಾನು ಅಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇಲ್ಲ ಸ್ವಲ್ಪ ನೀವು ಕ್ಲೀನಾಗಿ ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ಅದು ಬೆಲ್ಲನೂ ಕೂಡ ಹಾಕ್ಕೊಂಡಿದ್ರೆ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೋಬೇಕು. ಬೆಲ್ಲ ಹುಣಸೆ ಹಣ್ಣೆಲ್ಲ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಮೇಲೆ. ಮತ್ತು ಅದೇ ಪ್ಯಾನನ್ನು ಇಟ್ಕೊಂಡು 1-2 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೊಂದು 1/4 ಚಮಚದಷ್ಟು ಅರಿಶಿನ ಜೊತೆಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿದ್ದು ಸ್ಕಿಪ್ ಆಗಿಬಿಟ್ಟಿದೆ. ಈಗ ಆ ಒಗ್ಗರಣೆನ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಕೈ ಆಡಿಸ್ಬೇಕು. ಬೆಲ್ಲ ಕ್ಲೀನಾಗಿ ಕರಗಬೇಕು. ಬೆಲ್ಲ ಹುಣಸೆಹಣ್ಣು ಹಾಗೆ ಜೊತೆಗೆ ಉಪ್ಪೆಲ್ಲ ಹಾಕಿರುವಂಥದ್ದು ಚೆನ್ನಾಗಿ ಅದು ಕರಗಿ ಒಂದಕ್ಕೊಂದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈಗ ಶೇಂಗಾ ಗೊಜ್ಜು ರೆಡಿ ಆಯಿತು. ಇದು ಅನ್ನಕ್ಕೆ ಮತ್ತು ರಾಗಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈಸಿಯಾಗೂ ಮಾಡ್ಕೋಬೋದು, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.